ಟೀಸರಲ್ಲೇ ಗೊತ್ತಾಗುತ್ತೆ. ನನ್ನ ಲೆಕ್ಕಾಚಾರ ಇದು ನೋಡಿದ್ಮೇಲೆ ಇವರು ದೇವಿನೇ ಇವ್ರು ಮುಂದೆ ಕರ್ಕೊಂಡು ಹೋಗ್ತಾರೆ. ಇನ್ಯಾರ್ದು ಬರೀ ಡ್ರೆಸ್ಸಿಂಗ್ ಇದ್ರೆ ಸಾಕು, ಅಷ್ಟು ಪವರ್ಫುಲ್ ಆಗಿದೆ. ಇಡೀ ತಂಡ ಅವರ ಶ್ರಮ ಇದರಲ್ಲಿ ಕಾಣಿಸುತ್ತೆ. ಅದಾದ್ಮೇಲೆ ನಿರ್ಮಾಪಕರ ಸಿನಿಮಾ ಮೇಲಿನ ಪ್ರೀತಿ, ಆ ದೇವಿ ಮೇಲಿರುವ ಪ್ರೀತಿ, ಅದರ ನಂತರ ಟೆಕ್ನಿಷಿಯನ್ಸ್ ನಾನು ಹೇಳಲೇಬೇಕು. ಈ ಕಿರಣ್ ಅವರು, ಅದ್ರ ಜೊತೆಗೆ ಮ್ಯೂಸಿಕ್ ಆಕಾಶ್ ಪರ್ವ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರ ಸಿನಿಮಾಕ್ಕೆ. ಹಾಂ, ನಮ್ಮ ನಂದುಜಿನ್ ಬಿಡೋಕ್ಕಾಗಲ್ಲ. ಸೌಂಡ್ ಎಫೆಕ್ಟ್ಸ್ ನನ್ನ ಎಲ್ಲ ಸಿನಿಮಾಗಳಿಗೂ ಯಾರೆಲ್ಲ ಕೆಲಸ ಮಾಡಿದ ಟೆಕ್ನಿಷಿಯನ್ ತುಂಬ ಖುಷಿ ಆಗುತ್ತೆ. ಒಂದು ಟೆಕ್ನಿಷಿಯನ್ ಈ ಮಟ್ಟದ ಏನು ಇನ್ಪುಟ್ಗಳನ್ನು ಅವ್ರು ಕೊಟ್ಟಾಗ ಔಟ್ಪುಟಲ್ಲಿ ಈ ಮಟ್ಟದ ಒಂದು ವೈಬ್ರೇಷನ್ನು ಖಂಡಿತ ನಿಮ್ಮೆಲ್ಲರಿಗೂ, ನನಗೆ ಆದಂಥ ವೈಬ್ರೇಷನ್ ಎಲ್ಲರಿಗೂ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಈ ಸಿನಿಮಾಕ್ಕೆ ಒಳ್ಳೇದಾಗತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾಗಳ ಮೇಲಿರಲಿ. ಹಾಗೆ ಇವರು ನಮ್ಮೊಂದು 22 ವರ್ಷದ ನಮ್ಮದು ಜರ್ನಿ, ಸಿನಿಮಾ ಜರ್ನಿ. ಇವರು ಡೈರೆಕ್ಷನಲ್ಲಿ ನಾನು ಮ್ಯೂಸಿಕ್ ಮಾಡಬೇಕು ಅಂತ ಆ ಟೈಮಲ್ಲಿ ಓಡಾಡ್ಕೊಂಡು ಜರ್ನಿ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ವಿಧಿ ಲಿಖಿತ ಅಂದಂಗೆ KGF ಅಲ್ಲಿ ಮತ್ತೆ ಪುನಃ ಒಟ್ಟಾದ್ವಿ. ಅದ್ರ ಮಿಡ್ಲ್ ಪ್ರಯತ್ನಗಳು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಆ ಟೈಮಲ್ಲಿ ಸಾಹಿತ್ಯಗಾರರಾಗಿ ಅದು ಎಲ್ಲದು ಹೇಳಿದ್ರೆ ವಿಧಿ ಲಿಖಿತ ಅಷ್ಟೇ, ಎಲ್ಲದು ಆಗ್ಬೇಕಂತ ಬರ್ದಿದ್ದು. ಅಂಜನಿ ಪುತ್ರದಿಂದ ನಾವು ಪುನಃ ಜೊತೆ ಆಗಿದ್ದು. ಸೊ ಎಲ್ಲದು ದೇವರು ಬರೆದಾಗಿ ಇವತ್ತು ಈ ಮಟ್ಟಕ್ಕೆ ಬೆಳವಣಿಗೆ ನನಗೆ ನೋಡಿ ತುಂಬ ಖುಷಿ ಆಯಿತು. ಇದೇ ರೀತಿ ಕಷ್ಟಪಡುವವರ ಪ್ರತಿಯೊಬ್ಬರಲ್ಲೂ ಇದೇ ರೀತಿಯಾದಂಥ ಸಕ್ಸಸ್ ಸಿಗಲಿ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಬರೋರು ಎಲ್ಲರೂ ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ. ಅವರೆಲ್ಲರಿಗೂ ಇವ್ರ ರೀತಿಯೇ ಬೆಳಕು ಸಿಗಲಿ. ಎಲ್ಲರೂ ಅಂದರೆ ಹೇಗೆ ಹೇಳಬೇಕನ್ನೋ ಗೊತ್ತಾಗ್ತಾ ಇಲ್ಲ. ಅಂದರೆ ಆಸೆಗಳನ್ನು ಹೊತ್ಕೊಂಡವರಿಗೆ ಎಲ್ಲೋ ಒಂದು ಸಣ್ಣ ಪುಷು. ಇಲ್ಲಿ ಫೈನಾನ್ಷಿಯಲ್ ಅನ್ನೋಕ್ಕಿಂತ ಇಂಪಾರ್ಟೆಂಟು ಬೆಳಕು ತೋರಿಸೋರು, ಅದನ್ನು ಗುರುತಿಸೋರು ತುಂಬ ಅಗತ್ಯ ಆಗ್ತದೆ. ನಿಮ್ಮೆಲ್ಲರ ಪಾತ್ರ ನಮ್ಮ ಇಂಡಸ್ಟ್ರಿ ಬೆಳವಣಿಗೆಗೆ ನಿಮ್ಮೆಲ್ಲರ ಪಾತ್ರ ತುಂಬ ಅಗತ್ಯ. ಆ ರೀತಿಯಲ್ಲಿ ನೀವು ಇವತ್ತಿನ ತನಕನೂ ಆ ಬೆಳವಣಿಗೆಯನ್ನು ತೋರಿಸ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಇದ್ದ ಹಾಗೆ ಈ ಸಿನಿಮಾಗಳಿಗೂ ಇರಲಿ. ಈ ಮಾಡಿದಂಥ ಎಲ್ಲ ಪಾತ್ರದ ವರ್ಗದವರು ನನ್ನ ಪರಿಚಯದವರೇ. ಭಾಳ ಖುಷಿ ಆಯ್ತು. ಇಷ್ಟು ದೊಡ್ಡ ತಾರಾ ಬಳಗ ಎಲ್ಲರೂ ಬಳಸ್ಕೊಂಡು ಈ ಮಟ್ಟದ ಒಂದು ವೈಬ್ರೇಷನ್ ಕೊಟ್ಟಿದ್ದು. ಅದು ಫಸ್ಟ್ ಟೀಸರ್, ಇನ್ನು ಟ್ರೈಲರ್ ಬರಬೇಕಿದೆ. ಇನ್ನು ಟ್ರೈಲರ್ ಹೆಂಗಿರ್ಬೋದು, ಬಟ್ ಒಳ್ಳೇದಾಗಲಿ, ತಂಡಕ್ಕೆ ಒಳ್ಳೇದಾಗಲಿ. ನಿಮ್ಮೆಲ್ಲರೂ ಶುಭ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಸರ್.